ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಾಪ್ ಸಿಂಹ ಪೋಸ್ಟ್ ಮಾಡಿದ್ದಾರೆ. ವಿನಯ್ ಕುಟುಂಬಸ್ಥರು ಕೊಟ್ಟ ದೂರಿನ ಪ್ರತಿ ಪೋಸ್ಟ್ ಇಬ್ಬರು ಶಾಸಕರ ಹೆಸರು ಕುಟುಂಬಸ್ಥರ ದೂರಿನಲ್ಲಿ ನಮೂದಾಗಿದೆ. ದೂರಿನಲ್ಲಿ ಎಂಎಲ್ಎ ಹೆಸರು ಇರಲಿಲ್ಲ ಅಂತ ಪೊಲೀಸರು ಹೇಳ್ತಾರೆ. ಬೆಂಗಳೂರು ಪೊಲೀಸರೇ ಪ್ರಕರಣದ ದಾರಿ ತಪ್ಪಿಸಬೇಡಿ. ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪೋಸ್ಟ್ ಮಾಡಿದ್ದಾರೆ. ನೋಡಿ, ಈ ಪ್ರಕರಣದಲ್ಲಿ ಆಗ್ಲೇ ನಾನು ಹೇಳಿದ ಹಾಗೇನೆ ರಾಜಕೀಯ ತಿರುವು ಕೂಡ ಪಡ್ಕೊಂಡಿರುವಂಥದ್ದು. ಇಲ್ಲಿ ಯಾರ ಹೆಸರು ಉಲ್ಲೇಖ ಆಗಿದೆ, ಯಾರ ಹೆಸರು ಬಂದಿದೆ ಅಂತ ಬಂದಾಗ ಸಹಜವಾಗಿ ಕಾಂಗ್ರೆಸ್ನ ಶಾಸಕರ ಹೆಸರು ಕೂಡ ಬಂದಿರುವಂಥ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ರೀತಿಯಾದಂಥ ಪ್ರಶ್ನೆಗಳಿಗೂ ಕೂಡ ಕಾರಣವಾಗಿದೆ. ಇದೀಗ ಪ್ರತಾಪ್ ಸಿಂಹ ಅವರು ಒಂದು ಪೋಸ್ಟನ್ನು ಮಾಡಿದ್ದಾರೆ. ಬೆಂಗಳೂರು ಪೊಲೀಸರು ಪ್ರಕರಣದ ದಾರಿಯನ್ನು ತಪ್ಪಿಸ್ತಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ಈ ಪೋಸ್ಟನ್ನು ಮಾಡಲಾಗಿದೆ. ಇದು ವಿನಯ್ ಕುಟುಂಬಸ್ಥರು ಒಂದು ದೂರನ್ನು ಕೊಡ್ತಾರೆ. ಆ ದೂರಿನಲ್ಲಿ ಶಾಸಕರ ಹೆಸರನ್ನು ಉಲ್ಲೇಖಿಸಲಾಗಿದೆ. ಆದರೆ ಇಲ್ಲಿ ಎಂಎಲ್ಎ ಹೆಸರನ್ನು ಉಲ್ಲೇಖಿಸಿರಲಿಲ್ಲ ಅಂತ ಪೊಲೀಸರು ಹೇಳ್ತಾರೆ. ಹಾಗಾಗಿ ದಯವಿಟ್ಟು ಈ ಪ್ರಕರಣದ ದಾರಿ ತಪ್ಪಿಸೋ ಕೆಲಸ ಮಾಡಬೇಡಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪೋಸ್ಟ್ ಮಾಡಿರೋದು ನೀವು ಆ ಪೋಸ್ಟನ್ನು ಗಮನಿಸ್ತಾ ಇದ್ದೀರಾ. ವಿನಯ್ಗೆ ಸೋಮಯ್ಯ ಕುಟುಂಬದವರು ಪ್ರಾರಂಭದಲ್ಲಿ ಕೊಟ್ಟ ದೂರಿನ ಸಬ್ಜೆಕ್ಟ್ನಲ್ಲೇ ಇಬ್ಬರು ಎಂಎಲ್ಎಗಳ ಹೆಸರು ಉಲ್ಲೇಖ ಮಾಡಿದ್ದಾರೆ. ಎಫ್ಐಆರ್ನಲ್ಲಿ ಹೆಸರು ಕೈಬಿಟ್ಟು ದೂರಿನಲ್ಲಿ ಇರಲೇ ಇಲ್ಲ ಅಂತ ದಾರಿ ತಪ್ಪಿಸ್ಬೇಡಿ ಬೆಂಗಳೂರು ಪೊಲೀಸರೇ ಅಂತ ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ. ಕೆಳಗಡೆ ಒಂದಷ್ಟು ಶೀಟ್ಸ್ಗಳ ಥರ ಕಾಣಿಸ್ತಾ ಇದೆಯಲ್ಲ, ಅದು ವಿನಯ್ ಪೋಷಕರು ವಿನಯ್ ಕುಟುಂಬಸ್ಥರು ಕೊಟ್ಟಂಥ ದೂರು. ಆ ದೂರಿನಲ್ಲಿಯೇ ಕಾಂಗ್ರೆಸ್ನ ಎಂಎಲ್ಎಗಳ ಹೆಸರು, ಇಬ್ಬರು ಎಂಎಲ್ಎಗಳ ಹೆಸರನ್ನು ಉಲ್ಲೇಖಿಸಲಾಗಿತ್ತು. ಆದರೆ ಪ್ರಕರಣವನ್ನು ಕೈಗೆತ್ತಿಕೊಂಡಂಥ ಬೆಂಗಳೂರು ಪೊಲೀಸರು ಆ ಎಂಎಲ್ಎಗಳ ಹೆಸರನ್ನು ಕೈ ಬಿಟ್ಟರು ಅನ್ನುವಂಥ ಆರೋಪವನ್ನು ಇದೀಗ ಮಾಡಲಾಗ್ತಾ ಇದೆ. ನೋಡಿ, ಇದು ರಾಜಕೀಯವಾಗಿ ಕೂಡ ತಿರುವನ್ನು ಪಡ್ಕೊಳ್ತಾ ಇರುವಂಥ ಪ್ರಕರಣ ಆಗಿರುವಂಥ ಬೆನ್ನಲ್ಲೇ ಸಾಕಷ್ಟು ರೀತಿಯಾದಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಬಿಜೆಪಿಯವರು ಕಾಂಗ್ರೆಸ್ನ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಇವತ್ತು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದೆಲ್ಲದರ ಬೆನ್ನಲ್ಲೇ ಇದೀಗ ಬಿಜೆಪಿ ಕಾರ್ಯಕರ್ತನ ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಬಿಜೆಪಿಯ ನಾಯಕರುಗಳು ಈ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ.